ಕಿಟ್ನ ಶಾಲೆಗಳಿಗೆ ಸರಬರಾಜು ಮಾಡುವಂತ 1,000 ರೂಪಾಯಿ ಒಳಗಡೆ ಬರುವಂತ ಫಸ್ಟ್ ಏಡ್ ಕಿಟ್ ನ 10,000 ರೂಪಾಯಿಗೆ ಸರಬರಾಜು ಮಾಡ್ತಾರೆ. ಯಾರ್ದು ದುಡ್ಡು? ಸಿದ್ದರಾಮಯ್ಯನವರೇ, ಎಚ್ ಸಿ ಮಹದೇವಪ್ಪನವರೇ, ನಿಮ್ಮ ಮನೆಯಿಂದ ನಿಮ್ಮ ಆಸ್ತಿ ಮಾರಿ ನೀವು ಇದನ್ನ ಮಾಡ್ತಾ ಇದ್ದೀರಾ. ನಿಮ್ ಮನೆಯಿಂದ ತಂದ್ಕೊಡೋದಾದ್ರೆ ಏನು ಫಸ್ಟ್ ಏಡ್ ಕಿಟ್ಗೆ 10,000 ರೂಪಾಯಿ ಏನು 1 ಲಕ್ಷ ಕೊಡಿ ನಾವು ಕೇಳಲ್ಲ. ಸ್ಮಾರ್ಟ್ ಬೋರ್ಡ್ಗೆ 5 ಲಕ್ಷ ಏನು ನೀವು 10 ಲಕ್ಷ ಕೊಡಿ ನಾವು ಕೇಳಲ್ಲ. ಆದ್ರೆ ಜನರ ತೆರಿಗೆ ಹಣ ಸ್ವಾಮಿ ಇದು. ಕೆಆರ್ಎಸ್ ಪಾರ್ಟಿಯಿಂದ ಭ್ರಷ್ಟಾಚಾರ ಆರೋಪ ಮಾಡಿ ಎಚ್ ಸಿ ಮಹದೇವಪ್ಪ ಮತ್ತು ಜನಾರ್ದನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದಾದ್ರೆ. ಸರ್, ಕೆಆರ್ಎಸ್ ಪಾರ್ಟಿಯಿಂದ ಎಲ್ಲ ಇಂಥವ್ರ ಮೇಲೆ ಅಂತ ಇಲ್ಲ ಸರ್, ಎಲ್ಲರ ಮೇಲೂ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ MLA ಗಳಿದ್ದಾರೆ, ಭ್ರಷ್ಟ CM ಗಳಿದ್ದಾರೆ, ಯಾರ್ಯಾರು ಇದಾರೆ ಎಲ್ಲರೂ ಅಂತ ಇಂಥವ್ರಂತ ಇಲ್ಲ. ಭ್ರಷ್ಟ ಕೆಲಸ ಯಾರು ಮಾಡ್ತಾರೆ ಎಲ್ಲರ ಮೇಲೂ ನಾವು ಹೋರಾಟ ಮಾಡ್ತಾ ಇರೋದು. ಪ್ರತ್ಯೇಕವಾಗಿ ಎಚ್ ಸಿ ಮಹದೇವಪ್ಪ ಮತ್ತೆ ಜನಾರ್ದನ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ. ಹೌದು, ಈಗ ಭ್ರಷ್ಟರು ಅಂದ್ರೆ ಅವ್ರೊಬ್ರೇ ಇಲ್ಲ, ಇನ್ನ ತುಂಬಾ ಜನಗಳಿದ್ದಾರೆ. ಅವರು ಸೇರಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಏನ್ ನಾವು ಇದ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಅದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ನೋಡಿ, ಅಂಬೇಡ್ಕರ್ ಕೂಡ ಬೇಜಾರ್ ಮಾಡ್ಕೋತಾ ಇದ್ದಾರೆ. ಈ ತರ ಭ್ರಷ್ಟ ಅಧಿಕಾರಿಗಳನ್ನ ಇದ್ ಮಾಡಿರೋದು. ಈ ತರ ನಮ್ಮ ಏನೇ ಒಂದು ಪೊಲೀಸ್ ಕೆಲ್ಸಕ್ಕೆ ಸೇರ್ಬೇಕಂದ್ರೆ ಲಂಚ ಕೊಡ್ಬೇಕು, ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಲಂಚ ಕೊಡ್ಬೇಕು. ಬೆಂಗಳೂರಲ್ಲಿ ಕೆಲವೊಂದು ಜಾಗಗಳಲ್ಲಿ ಲಂಚ ಇಲ್ದೇನೆ ಏನು ಕೆಲಸ ಆಗೋದೇ ಇಲ್ಲ. ಎಲ್ಲಿ ಹೋದ್ರು ಮಾತಾಡ್ತಾರೆ. ಎಲ್ಲಾ ಕಡೆ ಸೆಟ್ಲ್ಮೆಂಟ್ ಕೆಲಸಗಳೇ ನಡೀತಾ ಇದೆ. ಇದರಿಂದ ಏನಾಗ್ತಾ ಇದೆ, ಮುಂದಿನ ಯೂತ್ಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೋಡಿ, ಡಾಕ್ಟ್ರು ಆಗ್ಬೇಕಂತ ನಮ್ಗೆ ಆಸೆ ಇರುತ್ತೆ. ನಾವೇನೋ ಒಂದು ಗೌರ್ಮೆಂಟ್ ಡಾಕ್ಟರ್ ಆಗೋಣ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇಷ್ಟ ಲಂಚ ಕೊಡು ಅಂತಾರೆ. ಆಮೇಲೆ ಇದಕ್ಕೆ ಯಾವುದು ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೇಕು ಒಂದು ಇರುತ್ತೆ, ಅದಕ್ಕೂ ಲಂಚ ಕೊಟ್ಟು ಸೇರ್ಕೋಬೇಕು. ಆಮೇಲೆ ಇನ್ನ ಕೆಲವೊಂದು ಒಂದು ಕಾಲೇಜ್ಗೆ ಹೋಗಿ ಇದು ಸೇರ್ಕೊಳ್ಳೋಣ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಲಂಚ ಕೊಡ್ಬೇಕು. ಎಲ್ಲಾನು ಲಂಚ ಲಂಚ ಲಂಚ. ಮುಂದಿನ ಯೂತ್ಸ್ ಗಳಿಗೆ, ಬಡವ್ರ ಮಕ್ಳು ಏನ್ ಮಾಡ್ಬೇಕು, ಮಿಡಲ್ ಕ್ಲಾಸ್ ಪರ್ಸನ್ ಅವ್ರು ಏನ್ ಮಾಡ್ಬೇಕು, ಇದರಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಆದ್ರಿಂದಾನೇ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಅಂಬೇಡ್ಕರ್ ಅವರು ಬರ್ದಿರೋ ಸಂವಿಧಾನ ಫಾಲೋ ಮಾಡ್ತಾ ಇಲ್ಲ ಎಲ್ಲರೂ, ಅದ್ರ ಆಪೋಸಿಟ್ ಆಗಿ ಎಲ್ಲ ಹೋಗ್ತಾ ಇದ್ದಾರೆ. ಸೇರ್ಬೇಕಾದಾಗ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ, ಸೇರಾದ್ಮೇಲೆ ಈ MLA ಹತ್ರ ಸೇರಿ ಲಂಚ ತಗೊಳ್ಳೋದು. ಆಮೇಲೆ ಏನ್ MLA ಏನ್ ಹೇಳ್ತಾರೆ ಹಂಗೆ ಪೊಲೀಸ್ ಅವ್ರು ಕೇಳ್ತಾ ಇದ್ದಾರೆ. ಕೆಆರ್ಎಸ್ ಪಾರ್ಟಿಯಿಂದ ಲಂಚ ಮುಕ್ತ ರಾಜ್ಯ ಮಾಡ್ಬೇಕಂತ ಹೊರಟಿದ್ದೀರಾ. ಪ್ರತಿಯೊಂದು ಲಂಚ ಮುಕ್ತ ಅನ್ನೋದು ಒಂದು ಕಾನ್ಸೆಪ್ಟ್ ಇವಾಗಿದೆ. ಮುಂದಿನ ದಿನಗಳಲ್ಲಿ ಅನ್ಯಾಯದ ವಿರುದ್ಧ ಯಾವುದೇ ಅನ್ಯಾಯ ಆದ್ರೂ ನಮ್ಮ ಪಕ್ಷದಿಂದ ನಾವು ಹೋರಾಡ್ತೀವಿ. ಇವತ್ತು ನನ್ಗೆ 26 ವರ್ಷಕ್ಕೇನೆ ನಾನು ಬಂದು KRS ಪಾರ್ಟಿಗೆ ಸೇರ್ಕೊಂಡು ಅಷ್ಟು ಅನ್ಯಾಯಗಳನ್ನ ನಾವು ಡೈಲಿ ನೋಡಿ ಬೇಜಾರಾಗಿದೆ. ನಮ್ ತರ ಇನ್ನು ತುಂಬಾ ಯೂತ್ಸ್ ಗಳು ಕೂಡ ಬರ್ತಾರೆ ಇನ್ಮೇಲೆ. ಇವಾಗ 60,000 ಕಾರ್ಯಕರ್ತರು ಸೇರಿದೀವಿ. ಇನ್ನು ಮೇಲೆ ಇಡೀ 6 ಕೋಟಿ ಕರ್ನಾಟಕ ಜನನು ಸೇರ್ತಾರೆ ನಮ್ಮ ಸಪೋರ್ಟ್ಗೆ. ನಾವು ಮಾಡೋ ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡಿ, ನಾವು ಕೆಟ್ಟ ಕೆಲಸ ಏನಾದ್ರು ಮಾಡಿದ್ರೆ ನಮ್ಮನ್ ಮೇಲೆ ಕೂಡ ನೀವು ಧಿಕ್ಕಾರಕ್ಕೆ ಹೋಗ್ಬೋದು. ರೀಸೆಂಟ್ ಆಗಿ ಗೌರ್ಮೆಂಟ್ ಹೇಳಿತ್ತು ಸರ್ಕಾರದಿಂದ KRS ಪಾರ್ಟಿ ಅವರಿಗೆ ಈ ತರ ಎಲ್ಲ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. KRS ಪಾರ್ಟಿಗೆ ಹೋರಾಡೋ ಅಧಿಕಾರ, ಅನ್ಯಾಯದ ವಿರುದ್ಧ ಹೋರಾಡೋ ಅಧಿಕಾರ ಇದೆ ಆಯ್ತಾ. ಎಲ್ಲೋ ಅಫಿಷಿಯಲಿ ಅವ್ರು ಯಾರು ಹೇಳಿಲ್ಲ ಈ ತರ ನಾವು ಹೋರಾಡಬಾರ್ದು, ಈ ತರ ಏನೇ ಅನ್ಯಾಯ ಆದ್ರೂ ಅವರು ಹೋರಾಡ್ತಾರೆ, ನಾವು ಹೋರಾಡ್ತೀವಿ. ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಬಹಳ ದೊಡ್ಡ ಮಟ್ಟದ ಒಂದಷ್ಟು ಇಲಾಖೆಗಳಿದಾವೆ, ದೊಡ್ಡ ಅನುದಾನಗಳು ಅಲ್ಲಿ ಬಿಡುಗಡೆ ಆಗ್ತವೆ ಎನ್ನುವಂತ ಪಟ್ಟಿಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯು ಸೇರಿದೆ. ಯಾವ ರೀತಿಯಾಗಿ ರೆವಿನ್ಯೂ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಈ ಸಾಲಿಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯು ಸೇರಿದೆ. ಆದ್ರೆ ವಿಪರ್ಯಾಸ ಅಂತ ಆದ್ರೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇವತ್ತು ನಡೀತಾ ಇರುವಂತಹ ಭ್ರಷ್ಟಾಚಾರ ಇವತ್ತು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಅಲ್ಲಿ ಒಂದಷ್ಟು ಹಳೆ ಹುಲಿಗಳು, ತಿಮಿಂಗಿಲಗಳು ಸೇರ್ಕೊಂಡು ಇವತ್ತು ಲೂಟಿ ಮಾಡ್ತಾ ಇದ್ದೇವೆ. ಅದು ಯಾರ ದುಡ್ಡು ಅಂತ ಅಂದ್ರೆ ಹಿಂದುಳಿದ ವರ್ಗಗಳ ಬಡ ಜನರ ಮಕ್ಕಳ ಕಲ್ಯಾಣ ಅಂದ್ರೆ ಶಿಕ್ಷಣ ಮತ್ತೆ ಅನ್ನಕ್ಕೆ ಕೊಡ್ತಾ ಇರುವಂತಹ ದುಡ್ಡನ್ನ ಈ ಕದೀಮರು, ನೀಚರು, ಕಳ್ಳರು ಕದ್ದು ತಿಂತಾ ಇದ್ದಾರೆ. ಅಹಿಂದ ಅನ್ನುವಂತ ಪದವನ್ನ, ಅಹಿಂದ ಅನ್ನುವಂತ ವರ್ಗದ ಜನರ ಏನು ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಹಿಡಿದಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿ ಇವತ್ತು ಅಹಿಂದ ವರ್ಗದ ಜನರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಮಾತಾಡೋರು ಯಾರು ಇಲ್ದಂಗಾಗಿದ್ದಾರೆ. ಖುದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರೇ ಇಂತಹ ಒಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಬಡವರ, ಹಿಂದುಳಿದ ವರ್ಗಗಳ ಮಕ್ಕಳ ಕಲ್ಯಾಣಕ್ಕಾಗಿ ಇರುವಂತಹ ಕ್ರೈಸ್ ಸಮಸ್ಯೆಯನ್ನ ಸರಿಪಡಿಸುವಂತದ್ದು ಯಾರು, ಅಲ್ಲಿರುವಂತಹ ಭ್ರಷ್ಟಾಚಾರವನ್ನ ನಿಲ್ಲಿಸುವಂತದ್ದು ಯಾರು? ನೀವೆಲ್ಲ ನೋಡಿದ್ರಿ, ಮೊನ್ನೆ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು. ಕ್ರೈಸ್ ಸಂಸ್ಥೆಯ ಒಬ್ಬ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ SC ಜನಾರ್ದನ್ ಅನ್ನುವಂತ ವ್ಯಕ್ತಿ ಎಷ್ಟು ಕೋಟಿ ರೂಪಾಯಿಗಳನ್ನ ಅಕ್ರಮವಾಗಿ ಸಂಪಾದಿಸಿ ಕೂಡಿಟ್ಕೊಂಡಿದ್ದ ಅನ್ನೋದನ್ನ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿದೆ. ಇಡೀ ದೇಶದ ಜನ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಅಹಿಂದ ವರ್ಗದ
ಜನರ ಕಲ್ಯಾಣಕ್ಕಾಗಿ ಇಟ್ಟಿರುವಂತಹ ದುಡ್ಡನ್ನ ಈ ನೀಚರು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದಿ ಕೂಡಿಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಆತ ಏನು ಆದಾಯದ ಗಳಿಕೆಗಿನ್ನ ಹೆಚ್ಚಿನ ಆಸ್ತಿಯನ್ನ ಕೂಡಿಟ್ಕೊಂಡಿದ್ದ ಅಂತ ಹೇಳಿ ಅವನ ಮೇಲೆ ಲೋಕಾಯುಕ್ತದವರು ಕೇಸ್ ಮಾಡಿ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದ್ರೆ ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ಳುವಂತ ನಿಮಗೆ ಅಂತ ಒಬ್ಬ ನೀಚನ್ನ ಭ್ರಷ್ಟನ್ನ ಅದೇ ಇಲಾಖೆನಲ್ಲಿ ಅದೇ ಸ್ಥಾನದಲ್ಲಿ ಅದೇ ಕೆಲಸದಲ್ಲಿ ಮುಂದುವರಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಹಾಗೇನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಹಗಲು ದರೋಡೆಯನ್ನ ನಿಲ್ಲಿಸಿ ಸರ್ಕಾರದ ಅನುದಾನ ಏನು ಇಲಾಖೆಗೆ ಬರ್ತಾ ಇದೆ, ಬೇರೆ ಬೇರೆ ಇಲಾಖೆಗಳಿಂದ ಕಾರ್ಪಸ್ ಫಂಡ್, ಪಾರ್ಕಿಂಗ್ ಫಂಡ್ ಎಲ್ಲವನ್ನ ಸಮಾಜ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆಗೆ ತೆಗೆದುಕೊಂಡು ಬಂದು ಅಲ್ಲಿ ಅನುದಾನ ಕಾರ್ಯಕ್ರಮಗಳು ನಡೀತಾ ಇದಾವೆ. ಆದ್ರೆ ಆ ದುಡ್ಡೆಲ್ಲಿ ಹೋಗ್ತಾ ಇದೆ, ಇಂತಹ ಭ್ರಷ್ಟ ಜನಾರ್ದನ್ ಅವರ ಪಾಲಾಗ್ತಾ ಇದೆ. ಇದರಲ್ಲಿ ಮಂತ್ರಿಗಳದು, ಮುಖ್ಯಮಂತ್ರಿಗಳ ಪಾಲೆಷ್ಟು ಅಂತ ನಾವು ಕೇಳ್ತೀವಿ. ನಾವು ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ಏನು ಈ ಅನುದಾನವನ್ನ ನಾವು ಕೊಡ್ತಾ ಇದ್ದೀವಿ, ನಾವು ಕೇಳ್ತೀವಿ, ಮುಖ್ಯಮಂತ್ರಿಗಳೇ ನಿಮ್ಮ ಪಾಲೆಷ್ಟು, ಮಂತ್ರಿಗಳೇ ನಿಮ್ಮ ಪಾಲೆಷ್ಟು ಹೇಳಿ ಅಂತ. ನಿಮ್ಮ ಪಾಲಿಲ್ಲ ಅಂತಂದ್ರೆ ಇಂಥ ಭ್ರಷ್ಟರ ಪೋಷಣೆ ಯಾಕೆ ಮಾಡ್ತಾ ಇದ್ದೀರಾ? ಇಂಥ ಭ್ರಷ್ಟರನ್ನ ಯಾಕೆ ಇನ್ನ ಇಲಾಖೆಯಲ್ಲಿ ಮುಂದುವರಿಸ್ತಾ ಇದ್ದೀರಾ? ಅಸಹ್ಯ ಆಗಲ್ವಾ? ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ ಆಗ್ಬೋದು. ಒಂದು ಇಡ್ಲಿ ಪಾತ್ರೆಗೆ 100 ಜನರ ಇಡ್ಲಿ ಬೇಯಿಸುವಂತಹ ಒಂದು ಇಡ್ಲಿ ಪಾತ್ರೆಗೆ ಮಾರ್ಕೆಟ್ ನಲ್ಲಿ, ಇಲ್ಲಿ ಚಿಕ್ಕಪೇಟೆಗೆ ಹೋಗಿ ವಿಚಾರಿಸಿದ್ರೆ ನೀವು 20,000 ರೂಪಾಯಿ ಬೆಲೆ ಬಾಳುವಂತಹ ಒಂದು ಇಡ್ಲಿ ಪಾತ್ರೆಗೆ 2,77,000 ರೂಪಾಯಿಗೆ ಮಾರಿದ್ದಾರೆ. 860 ಸಮಾಜ ಕಲ್ಯಾಣ ಇಲಾಖೆಯ ಶಾಲಾಗಳಿಗೆ ಇವತ್ತು ಆ ಒಂದು ಇಡ್ಲಿ ಪಾತ್ರನ ಇವರು ಸರಬರಾಜು ಮಾಡಿದ್ದಾರೆ. 20,000 ಇರೋದನ್ನ 2,70,000 ಮಾರಿದ್ದಾರೆ ಅಂತಂದ್ರೆ ಎಷ್ಟು ಕೋಟಿಯನ್ನ ಇವರು ಲೂಟಿ ಮಾಡಿರ್ಬೋದು. ಇನ್ನೊಂದು ಕಡೆ ಒಂದು ಪ್ರಾಜೆಕ್ಟ್ರು 1.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಮಾರ್ಕೆಟ್ ನಲ್ಲಿ ಏರಳವಾಗಿ ಎಲ್ಲಿ ಬೇಕಾದ್ರೂ ಆದಿ ಬೀದಿಯಲ್ಲಿ ಸಿಗುವಂತ ಸ್ಮಾರ್ಟ್ ಬೋರ್ಡ್ಗೆ 6 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಯಾವುದೋ ಒಂದು ಪೇಪರ್ ಅದು ಬರ್ತಾನೆ ಇಲ್ಲ, ಪಬ್ಲಿಷೇ ಆಗ್ತಾ ಇಲ್ಲ, ಅಡ್ರೆಸ್ಸೇ ಇಲ್ಲ. ಅವನಿಗೆ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಅವನಿಗೆ ಬಿಡುಗಡೆ ಮಾಡಿದ್ದಾರೆ. ಒಂದು ಸಣ್ಣ ಫಸ್ಟ್ ಏಡ್ ಕಿಟ್ ನ ಶಾಲೆಗಳಿಗೆ ಸರಬರಾಜು ಮಾಡುವಂತ 1,000 ರೂಪಾಯಿ ಒಳಗಡೆ ಬರುವಂತ ಫಸ್ಟ್ ಏಡ್ ಕಿಟ್ ನ 10,000 ರೂಪಾಯಿಗೆ ಸರಬರಾಜು ಮಾಡ್ತಾರೆ. ಯಾರ್ದು ದುಡ್ಡು? ಸಿದ್ದರಾಮಯ್ಯನವರೇ, ಎಚ್ ಸಿ ಮಹದೇವಪ್ಪನವರೇ. ನಿಮ್ಮ ಮನೆಯಿಂದ ನಿಮ್ಮ ಆಸ್ತಿ ಮಾರಿ ನೀವು ಇದನ್ನ ಮಾಡ್ತಾ ಇದ್ದೀರಾ? ನಿಮ್ ಮನೆಯಿಂದ ತಂದು ಕೊಡೋದಾದ್ರೆ ಏನು ಫಸ್ಟ್ ಏಡ್ ಕಿಟ್ಗೆ 10,000 ರೂಪಾಯಿ ಏನು 1 ಲಕ್ಷ ಕೊಡಿ ನಾವು ಕೇಳಲ್ಲ. ಸ್ಮಾರ್ಟ್ ಬೋರ್ಡ್ಗೆ 5 ಲಕ್ಷ ಏನು ನೀವು 10 ಲಕ್ಷ ಕೊಡಿ ನಾವು ಕೇಳಲ್ಲ. ಆದ್ರೆ ಜನರ ತೆರಿಗೆ ಹಣ ಸ್ವಾಮಿ ಇದು.